ಓಂ ಸುದರ್ಶನಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಪೂಜಾ ವಿಧಾನಗಳಲ್ಲಿ ನಮ್ಮ ಪದ್ಧತಿಗಳಿರ್ಬೋದು, ಹಾಗೆ ಷೋಡಶೋಪಚಾರ ಪೂಜೆಗಳಿರ್ಬೋದು, ಹಾಗೆ ಅಭಿಷೇಕಗಳಿರ್ಬೋದು, ಏನೇ ಮಾಡ್ತಕ್ಕಂಥ ಸಂದರ್ಭ ಪ್ರತಿ ಮನೆಯಲ್ಲಿಯೂ ಸಹ ಪೂಜೆಯ ನಂತರ ಅಥವಾ ಪೂಜೆ ಕೇವಲ ನಮಸ್ಕಾರಕ್ಕಿಂತ ನಾವು ಪೂಜೆ ನೀವು ಸಿಂಪಲಾಗಿ ಮಾಡಿ, ಸರಳವಾಗಿ ಮಾಡಿ, ಏನೋ ವಸ್ತು ಇಟ್ಟು ಮಾಡಿ, ಏನೂ ಇಲ್ಲಿ ಮಾಡಿ, ಆದರೆ ಆರತಿಯನ್ನು ನೀವು ತ್ರಿಕಾಲ ಅಥವಾ ದ್ವಿಕಾಲ ಅಥವಾ ಏಕಕಾಲ ಬೆಳಗ್ಗೆ ಮಾಡಿ ಓಕೆ, ಇಲ್ಲ ತ್ರಿಕಾಲ ಮಾಡಿ ಓಕೆ, ಇಲ್ಲ ದ್ವಿಕಾಲ ಅಂದರೆ ಬೆಳಗ್ಗೆ ಸಾಯಂಕಾಲ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಈ ಆರತಿ ಮಾಡ್ತಕ್ಕಂಥ ಸಂದರ್ಭ ಅವರವರ ಅನುಸಾರವಾಗಿ ಕರ್ಪೂರ ಹಚ್ತಾರೆ, ಕೆಲವರು ಬತ್ತಿ ಹಚ್ತಾರೆ, ತುಪ್ಪದ ಬತ್ತಿ, ಏನೇ ಮಾಡಿದ್ರು ಇಲ್ಲಿ ಇವತ್ತಿನ ದಿವಸ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ನಾವು ಆರತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಆರತಿ ತಟ್ಟೆ ಅಥವಾ ಆರತಿ ಮಾಡ್ತಕ್ಕಂಥ ಇದು ಈಕ್ವಿಪ್ಮೆಂಟ್, ಆ ವಸ್ತು ಏನಿದೆ ಅದು ಏನಾದರೂ ಉಪಕರಣ ಕೆಳಗೆ ಬಿದ್ದರೆ ಅದು ಅಪಶಕುನವಾ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಉದ್ಭವಿಸುತ್ತೆ. ಯಾಕೆಂದರೆ ಪೂಜೆ ಮಾಡುವಾಗ ಶ್ರದ್ಧಾಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ತಾಳ್ಮೆ ಇರಬೇಕು, ಏಕಾಗ್ರತೆ ಇರಬೇಕು. ನಾವೆಷ್ಟೋ ಸರಿ ಆರತಿ ಮಾಡ್ತಾ ಇರ್ತೀವಿ, ಏನಪ್ಪ ನೋಡಿ ಆ ಫೋನ್ ಬಂತೇನೋ ತೊಗೊಳ್ಳಿ, ಆ ಫೋನ್ ಯಾರೋ ಮಾತಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಆರತಿ ಮಾಡ್ತಾ ಇರ್ತೀರಾ, ಒಂದು ನಿಮಿಷ ಇರಿ ಬರ್ತೀನಿ, ಇಲ್ಲಿ ನೀವು ಆರತಿ ಮಾಡ್ತಾ ಇರ್ತೀರಾ, ಇಲ್ಲ ಯಾವುದೋ ವಿಷಯನ ಹೇಳ್ತಾ ಇರ್ತೀರ, ಇಲ್ಲ ಮಗ ನೋಡಪ್ಪ ಮಗ ಎಲ್ಲಿದೆಯಾ ಅಲ್ಲಂಗೆ ಹೋಗ್ಬಾರ್ತೀಯ, ಏನೋ ಕೆಲಸ ಹೇಳ್ತಾ ಇರ್ತೀರ. ಇದು ನಾವು ಆರತಿ ಮಾಡುವಾಗ ಏಕಾಗ್ರತೆ ಇರಲ್ಲ, ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ಕೇವಲ ನಾಟಕೀಯ, ಕೇವಲ ನಾವು ಅದನ್ನು ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಇಲ್ಲಿ ನೀವು ಆರತಿ ಮಾಡೋ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಏನಾದರೂ ಆರತಿಯ ತಟ್ಟೆ ಅಥವಾ ಆ ಉಪಕರಣ ಕೆಳಗೆ ಬೀಳೋದ್ರಿಂದ ಏನು ಪರಿಹಾರ, ನಮ್ಮ ಧರ್ಮಶಾಸ್ತ್ರಗಳು ನಮ್ಮ ಗ್ರಂಥಗಳೇನು ಹೇಳುತ್ತೆ. ಅದಕ್ಕೆ ಪೂಜೆ ಮಾಡುವಾಗ ಯಾವಾಗಲೂ ಎಷ್ಟು ಸೈಲೆಂಟಾಗಿ, ಎಷ್ಟು ತಾಳ್ಮೆಯಿಂದ ಇದ್ದರೆ ಅಷ್ಟು ಒಳ್ಳೆಯದು ಅಂತೂ ಕೂಡ ಹೇಳುತ್ತೆ. ಇವತ್ತಿನ ದಿವಸ ಪೂಜಾ ಸಂದರ್ಭದಲ್ಲಿ ಕೈಯಿಂದ ಆರತಿ ತಟ್ಟೆ ಏನಾದರೂ ಕೆಳಗೆ ಬಿದ್ದರೆ ಅದು ದೇವರು ಸಂತೃಪ್ತರಾಗಿಲ್ಲ, ನಿಮ್ಮ ಪೂಜೆ ಪರಿಪೂರ್ಣ ಆಗಿಲ್ಲ, ನಿಮಗೆ ಫಲ ಸಿಗಲಿಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀರಾ ನೀವು, ಆರತಿ ಏನಾದರೂ ಆರೋದ್ರೆ, ಆದರೆ ಆರತಿ ಬೆಳಗ್ತಾ ಇರೋದು ಏನಾದರೂ ಅಲ್ಲಿ ಆರಿ ಹೋದರೆ ಅದು ಬೇರೆ ಪ್ರಶ್ನೆ. ಆದರೆ ಇದು ಕೈಯಿಂದ ಬಿದ್ದಾಗ ಏನಾಗುತ್ತೆ, ನಿಮಗೆ ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ, ಉದ್ಯೋಗದಲ್ಲಿ ಕಿರಿಕಿರಿ ಆಗುತ್ತೆ, ಯಾರೋ ಮೋಸ ಮಾಡ್ತಾರೆ, ಯಾವುದೋ ಹಣಕಾಸಿನ ವಿಷಯದಲ್ಲಿ ನಿಮಗೆ ಮೋಸ ಮಾಡ್ತಾರೆ. ಇವತ್ತಿನ ದಿನ ಈ ಸಂದರ್ಭಕ್ಕನುಸಾರವಾಗಿ ಜಾಗೃತಿಯಾಗಿರು. ದೇವರು ಎಲ್ಲೂ ನಮಗೆ ಫಿಸಿಕಲ್ ರೂಪದಲ್ಲಿ, ಶರೀರ ರೂಪಗಳಲ್ಲಿ ಆ ಮಹನೀಯರಿಗೆ ಯಾರಿಗೋ ಬಂದಿರ್ಬೋದು, ತಕ್ಷಣ ಬರಲ್ಲ. ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಭಗವಂತ. ಆದರೆ ಭಗವಂತ ಇಂತಹವುಗಳನ್ನು ತೋರಿಸ್ತಾನೆ. ಎಡಗಡೆ ಹೂ ಬಿದ್ದಾಗ ಅಪಶಕುನ ಅಲ್ಲ, ಎಷ್ಟೋ ಸರಿ ಒಳ್ಳೆಯದೂ ಇದೆ ಅದು. ಆ ರೀತಿ ನೋಡೋಕ್ಕೆ ಹೋದಾಗ ಈ ಆರತಿ ತಟ್ಟೆ ಮಾಡುವಾಗ ಭಕ್ತಿ, ಶ್ರದ್ಧೆ, ನಂಬಿಕೆ, ಒಂದು ತಾಳ್ಮೆಯಿಂದ ಮಾಡಬೇಕು. ಆ ರೀತಿ ನಮಗೆ ನಿರ್ಧಾರಗಳಲ್ಲಿ ಎಫೆಕ್ಟ್ ಆಗುತ್ತೆ, ಮೋಸ ಹೋಗ್ತೀರಾ. ಹಣಕಾಸಿನ ವಿಷಯದಲ್ಲಿ ಜಾಗೃತಿ ಇರಿ. ನಿಮ್ಮ ಜ್ಞಾನವನ್ನು, ಅಂದರೆ ಅಲ್ಲಿ ಜ್ಯೋತಿಯ ಮುಖೇನ ಅಲ್ವಾ ನಾವು ಆರತಿ ಮಾಡ್ತಾ ಇರೋದು, ಆ ಜ್ಯೋತಿ ಅಥವಾ ಉಪಕರಣ ಕೆಳಗೆ ಬೀಳ್ತಾ ಇದೆ ಅಂದರೆ ನಿನಗೇನೋ ಕಂಟಕ ಕಾಯ್ತಾ ಇದೆಯಾ, ಹುಷಾರು. ಇದು ಕೇವಲ 3 days, 3 ದಿನ ಅಷ್ಟೇ. 3 ದಿನದ ಒಳಗಡೆ ಇದರ ಏನೋ ಒಂದು ಟೆನ್ಷನ್ ಇದೆ, ಅದರಲ್ಲಿ ನೀನು ಜಾಗೃತಿಯಾಗಿರು ಅಂತ ಹೇಳುತ್ತೆ. ಮುಂದಿನ ಕಂಟಕಗಳನ್ನು ತೋರಿಸುತ್ತೆ. ತಕ್ಷಣವೇ ನಾವೇನು ಮಾಡಬೇಕು, ಮನೆ ದೇವರಿಗೆ, ಕುಲದೇವರಿಗೆ ಇದಾದ ತಕ್ಷಣ ತುಪ್ಪದ ಆರತಿಯನ್ನು, ತುಪ್ಪದ ದೀಪವನ್ನು ಎಲ್ಲ ನಾವು ಎಷ್ಟೋ ಸರಿ ಈ ಮುಡುಪು ಅಂತೂ ಕಟ್ತೀವಿ, 11 ರೂಪಾಯಿ ಕಟ್ಟೋದು, 51, 108, ಇದೆಲ್ಲ ಏನು ಅಂದರೆ ದೇವರಿಗೆ 108, 11 ರೂಪಾಯಿ ಇವೆಲ್ಲ ಹೆಚ್ಚಲ್ಲ. ಭಗವಂತನಿಗೆ ಮತ್ತೆ ನಾನು ಅದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ, ಅದನ್ನು ಅಲ್ಲಿ ತೋರಿಸೋಕ್ಕೆ ಒಂದು ವಸ್ತು ಅಷ್ಟೇ. ಆ ರೀತಿ ಆ ಸಂದರ್ಭದಲ್ಲಿ ಒಂದು ಚೂರು ಯಾರಿಗಾದರೂ ಅನ್ನದಾನ ಹಾಕಿ ಮನೆ ದೇವರಿಗೆ, ಕುಲದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.